ಕಲ್ಪತರುನಾಡು ತುಮಕೂರಿನಲ್ಲಿ ಮಿತಿ ಮೀರ್ತಿದ ಪುಂಡರ ಅಟ್ಟಹಾಸ. ಶಾಲೆಯ ಆವರಣದಲ್ಲಿ ಹಲ್ಲೆ ನಡೆಸಿ ಕ್ರೌರ್ಯ ತೋರಿದ ಗ್ಯಾಂಗ್. ಕಲ್ಲು ತೂರಾಟ ಪ್ರಶ್ನಿಸಿದ್ದಕ್ಕೆ ವಿದ್ಯಾರ್ಥಿ ಮೇಲೆ ಹಲ್ಲೆ. ಕಲ್ಪತರುನಾಡು ಅಂತಲೇ ಪ್ರಸಿದ್ಧಿ ಪಡೆದಿರೋ ತುಮಕೂರು ಜಿಲ್ಲೆ ಶಿಕ್ಷಣಕ್ಕೂ ಕೂಡ ಫೇಮಸ್. ಆದರೆ ಇಂತಹ ತುಮಕೂರು ಜಿಲ್ಲೆಯಲ್ಲಿಯೇ ಇತ್ತೀಚೆಗೆ ಪುಂಡ ಪೋಖರಿಗಳ ಅಟ್ಟಹಾಸ ಎಲ್ಲೇ ಮೀರ್ತಿದೆ. ಇದೀಗ ಇಂಥದ್ದೇ ಮತ್ತೊಂದು ಘಟನೆ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನಲ್ಲಿ ಬೆಳಕಿಗೆ ಬಂದಿದೆ. ಹೌದು, ಕಾನೂನಿನ ಭಯವೂ ಇಲ್ಲದೆ ಶಾಲೆಯ ಆವರಣದ ಒಳಗೆಯೇ ನುಗ್ಗಿ ಗ್ಯಾಂಗ್ ಒಂದು ಶಾಲಾ ವಿದ್ಯಾರ್ಥಿಯ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಹೌದು, ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನ ಶಾಲೆಯ ಆವರಣದಲ್ಲಿ 10ನೇ ತರಗತಿ ವಿದ್ಯಾರ್ಥಿಯನ್ನ ಗ್ಯಾಂಗ್ ಒಂದು ಅಟ್ಟಾಡಿಸಿಕೊಂಡು ದೊಣ್ಣೆಯಿಂದ ಹಲ್ಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ಹುಳಿಯಾರಿನ ಕೆಪಿಎಸ್ ಶಾಲೆಯಲ್ಲಿ ಮಧ್ಯಾಹ್ನದ ಲಂಚ್ ಬ್ರೇಕ್ ವೇಳೆ ಪುಂಡರ ಗ್ಯಾಂಗ್ ಒಂದು ಶಾಲೆಯ ಆವರಣದ ಒಳಗಿದ್ದ ಬಾಲಕಿಯರ ಶೌಚಾಲಯದ ಮೇಲೆ ಕಲ್ಲು ತೂರಾಟವನ್ನ ನಡೆಸುತ್ತಿತ್ತು. ಇದನ್ನ ವಿದ್ಯಾರ್ಥಿ ಯಶವಂತ್ ಪ್ರಶ್ನಿಸಿದ್ದಾನೆ. ಇದಕ್ಕೆ ಕೆರಳಿದ ಮೆಹಬೂಬ್ ಶರೀಫ್ ಅಂಡ್ ಗ್ಯಾಂಗ್ ಯಶವಂತನನ್ನ ಶಾಲೆಯ ಆವರಣದಲ್ಲಿ ಅಟ್ಟಾಡಿಸಿ ದೊಣ್ಣೆಯಿಂದ ಹಿಗ್ಗಾಮುಗ್ಗ ಥಳಿಸಿದ್ದಾರೆ. ನಮ್ಮ ಸ್ಕೂಲಲ್ಲಿ ಇವತ್ತು ಶಾರದಾ ಪೂಜೆ ಇತ್ತು. ಅದಕ್ಕೆ ಅಲ್ಲೆಲ್ಲ ಶಾರದಾ ಪೂಜೆ ಎಲ್ಲ ಗ್ರ್ಯಾಂಡಾಗಿ ಮಾಡ್ತಿದ್ರು. ಹಂಗೆ ಊಟಕ್ಕೆ ಬಿಟ್ಟಿದ್ರು. ಆ ಕಾಲಿಡಾರ್ ಟೈಮಲ್ಲಿ ನಾನು ವಾಶ್ರೂಮಿಗೆ ಅಂತ ಹೋಗಿದ್ದೆ. ಅಲ್ಲಿ ಹಿಂಗೆ ಹುಡುಗರೆಲ್ಲ ಅಲ್ಲಿ ಟಾಯ್ಲೆಟ್ ಕೆಲಸ. ಯಾವ ಹುಡುಗರು ಅವರು? ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಔಟರ್ಸ್ಗಳೆಲ್ಲ ಬಂದು ಕಲ್ಲು ಹೊಡಿತಿದ್ರು ಗರ್ಲ್ಸ್ ಟಾಯ್ಲೆಟ್ ರೂಮ್ ಒಳಗೆ. ಯಾಕೆ ಅಣ್ಣ ಅಂತ ಕೇಳಿದ್ಕೆ ಹಂಗೆ ಹಿಂಗೆ ಅಂತ ಕೆಟ್ಟ ಮಾತು ಬೈದು ಒಂದು ಅಣ್ಣ ಚಾಕು ತೋರಿಸಿದ್ರು. ನಾನು ಸುಮ್ಮನೆ ಯಾಕೆ ಅಂತ. ಯಾವ ಜಾಗದಲ್ಲಿ ಆಗಿದ್ದಿದ್ದಲ್ಲ? ಅಲ್ಲಿ ಗರ್ಲ್ಸ್ ಟಾಯ್ಲೆಟ್ ಹಿಂದೆ, ಅಲ್ಲಿ ಕಾಲೇಜ್ ಹತ್ರ. ಅದಕ್ಕೆ ನಾನು ಅನ್ಪಡೆ ಸುಮ್ಮನೆ ಬಂದು ಊಟ ಮಾಡೋಣ ಅಂತ ಹೋದೆ. ಅಲ್ಲಿ ಊಟ ಮಾಡತ್ತವ ಎಲ್ಲ ಒಟ್ಟಿಗೆ ಓಡ್ ಬಂದರು. ಹೊಡಿತಾರೆ ಅಂತ ಗೊತ್ತಾಗಿ ಅಲ್ಲಿ ಅಡುಗೆ ಮಾಡೋ ಆಂಟಿಯವ್ರ ಹತ್ರ ಎಲ್ಲ ಹೋದೆ. ಆಂಟಿಯರೆಲ್ಲ ಬೈದು ಸರಿಗೆ ಹೇಳ್ಬೇಕಾಗತ್ತೆ ಹಂಗೆ ಹಿಂಗೆ ಅಂತ ಬೈದಿದ್ದಕ್ಕೆ ಆಮೇಲೆ ಅವರೆಲ್ಲ ಹೋದ್ರು. ಊಟ ಮಾಡಿಕೊಂಡು ಕ್ಲಾಸಿಗೆ ಅಂತ ಹೋಗಿದ್ದೆ. ಕಿಟಕಿ ಹತ್ರ ನಿಂತ್ಕೊಂಡು ಫ್ರೆಂಡ್ ಹತ್ರ ಮಾತಾಡ್ತಿದ್ದೆ. ಹಿಂದೆ ಹಸಿಂದ ಬಂದು ಎಲ್ಲ ಹೇಳ್ಕೊಂಡು 7-8 ಜನ ಸೇರ್ಕೊಂಡು ಒಟ್ಟಿಗೆ ಹೊಡೆದು ಮಿಸ್ ಬಿಡಿಸ್ಕೊಳಕ್ಕೆ ಬಂದರು. ಪಾಪ ಅವರನ್ನು ತಳ್ಳಿ ನನಗೆ ಮತ್ತೆ ಹೊಡೆದು ಆಮೇಲೆ ಎಲ್ಲ ಹೋದರು. ಯಾವುದರಿಂದ ಹೊಡೆದ್ರಪ್ಪಿ? ಕೈಯಲ್ಲೇ ಹೊಡೆದ್ರು. ಆಮೇಲೆ ಮತ್ತೆ ನಮ್ಮ ಸರ್ರು ಎಲ್ಲ ಹುಡುಗರು ಅವ್ರೇನು ಕೈಯಲ್ಲಿ ಹೊಡೆದ್ರೆ ಏನು ಎಲ್ಲ ತಲೆಗೆ ಹೊಡೆದಿದ್ದು. ಇಲ್ಲೂ ಹೊಡಿಲಿಲ್ಲ. 7-8 ಜನ ಎಲ್ಲ ಸೇರ್ಕೊಂಡು ತಲೆಗೆ ಹೊಡೆದ್ರು. ನಮ್ಮ ಸರ್ರು ಒಬ್ರು ಕರೆದು ಎಲ್ಲಾರನ್ನೂ ನಿಲ್ಲಿಸ್ಕೊಂಡು ಏನ್ರು ಒಬ್ಬನ ಇಟ್ಕೊಂಡಿದ್ರೆ ಹಾಕಿಲ್ಗನು ಅಂತ ಎಲ್ಲರಿಗೂ ಬೈದರು. ಒಟ್ಟು ಹೊಡೆದ್ರು. ಏನು ಚಾಕ್ ಏನಾರು ತೋರಿಸಿದ್ರ? ಇಲ್ಲಿ ಕ್ಲಾಸ್ ಮಾಡಕ್ಕೆ ತೋರಿಸಲಿಲ್ಲ, ಆ ಕಡೆ ತೋರಿಸಿದ್ರು ಚಾಕ್ನ. ನಮ್ಮ ಸರ್ ಬೈದಿದ್ದಕ್ಕೆ ಇನ್ನೊಬ್ರು ಯಾರೋ ಅಲ್ಲಿ ಹುಡುಗರು ಯಾರೋ ಬಂದು ಸರ್ ಕಾಂಪೌಂಡ್ ಹತ್ರ ಕುಂತಿದ್ದಾರೆ ಅಂತ ಹೇಳಿದ್ಕೆ ಎಲ್ಲ ಒಂದು 200-250 ಜನ ಹುಡುಗರು ಎಲ್ಲ ಹೊಡೋದ್ರು ಹಿಡಿಯೋಕ್ಕೆ. ಒಬ್ಬ ಮಾತ್ರ ಸಿಕ್ತ. ಇಟ್ಕೊಂಡಿದ್ದಕ್ಕೆ ಕೋಲ್ ತೊಗೊಂಡು ಕುತ್ತಿಗೆಗೆ ಒಂದು ಹೊಡೆದು ಕಿಬ್ಬಟ್ಟೆಗೆ ಒಂದು ಹೊಡೆದು ತಪ್ಪಿಸ್ಕೊಳಕ್ಕೆ ನೋಡ್ದ. ಇನ್ನೊಂದು ಅಣ್ಣ ಇದ್ರು ಪಾಪ ಅಲ್ಲೇ ಓಡಾಡ್ತಿದ್ರು. ಅವ್ರು ಬಂದು ಇಟ್ಕೊಂಡ್ರು. ಅವನಿಗೆ ಹೊಡೆದ್ರು ಪಾಪ. ಅಷ್ಟೊತ್ತಿಗೆಲ್ಲ ಹುಡುಗರೆಲ್ಲ ಬಂದು ಇಟ್ಕೊಂಡಿದ್ದಕ್ಕೆ ಅವನೊಬ್ಬ ಸಿಕ್ತ. ಇನ್ನೆಲ್ಲ ಮಿಕ್ದವರೆಲ್ಲ ಹೊಡೋದ್ರು. ಹಲ್ಲೆಯಿಂದ ಯಶವಂತ್ ತಲೆ ಹಾಗೂ ಬೆನ್ನಿಗೆ ಗಂಭೀರ ಗಾಯಗಳಾಗಿದ್ದು ಚಿಕ್ಕನಾಯಕನಹಳ್ಳಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ನೀಡಲಾಗ್ತಿದೆ. ಇನ್ನು ಘಟನೆ ಸಂಬಂಧ ಶಾಲೆಯ ಆಡಳಿತ ಮಂಡಳಿ ಹಲ್ಲೆ ನಡೆಸಿದ 7 ಜನರ ವಿರುದ್ಧ ಹುಳಿಯಾರು ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ದು ಎಫ್ಐಆರ್ ಕೂಡ ದಾಖಲಾಗಿದೆ. ಹುಳಿಯಾರು ನಿವಾಸಿ ಮೆಹಬೂಬ್ ಶರೀಫ್ ಸೇರಿ 5ರನ್ನ ಪೊಲೀಸರು ಈಗಾಗಲೇ ಬಂಧಿಸಿ ವಿಚಾರಣೆಯನ್ನ ನಡೆಸುತ್ತಿದ್ದು ತಲೆಮರೆಸಿಕೊಂಡಿರುವ ಇನ್ನಿಬ್ಬರು ಆರೋಪಿಗಳಿಗಾಗಿ ಹುಡುಕಾಟ ಮುಂದುವರಿಸಿದ್ದಾರೆ. ಇಲ್ಲ ಸರ್, ಅವರು ಹೊರಗಡೆಯವರು. ಆ ಸ್ಕೂಲಲ್ಲಿ ಓದಿರೋ ಮಕ್ಕಳು ಅಲ್ಲ, ಆ ಸ್ಕೂಲಿಗೆ ಸಂಬಂಧಪಟ್ಟವರು ಅಲ್ಲ, ಹೊರಗಡೆ ಹುಡುಗರು. ಟೀಚರ್ಸ್ ಬಿಡಿಸ್ಕೊಂಡ್ರು ಸಮೇತ ಟೀಚರ್ನು ಸ್ವಲ್ಪ ಇದು ಮಾಡಿ ಅವ್ರನ್ನೂ ಎಳೆದು ಹೊಡೆದಿದ್ದಾರೆ ಸರ್. ಇವನಿಗೆ ತುಂಬ ಹಲ್ಲೆ ಮಾಡಿದ್ದಾರೆ. ತುಂಬ ಏಟಾಗಿದೆ ಅವನಿಗೆ. ನ್ಯಾಯ ನಮ್ಮ ಮಕ್ಕಳಾದ್ರೆ ಬೇರೆಯವ್ರ ಮಕ್ಕಳಾದ್ರೆ ಆ ಏಟು ತಲೆಗೆ ಬಿದ್ದಿರೋ ನನ್ನ ಮಗ ಇವತ್ತಿರ್ತಾ ಇರಲಿಲ್ಲ ಅಲ್ಲವರ. ನ್ಯಾಯ ಎಲ್ಲರಿಗೂ ಒಂದೇನೆ, ನ್ಯಾಯ ದೊರಕಿಸ್ಕೊಡ್ಲಿ ಅಷ್ಟೇ. ಇನ್ನು ಬೇರೆ ಮಕ್ಕಳಿಗೆ ಆ ಥರ ಆಗ್ದಂಗಿರಲಿ ಅಂತ ಅಷ್ಟೇ ನನ್ನ ಆಸೆ. ಇನ್ನು ಹೇಳಿ ಕೇಳಿ ತುಮಕೂರು ಜಿಲ್ಲೆ ಗೃಹ ಸಚಿವರ ತವರು ಜಿಲ್ಲೆ. ಹೀಗಾಗಿ ತುಮಕೂರಿನಲ್ಲಿ ಪದೇ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಲೇ ಇದ್ದು ಪೊಲೀಸ್ ಇಲಾಖೆ ಇಂತಹ ಪುಂಡಾಟಕ್ಕೆ ಬ್ರೇಕ್ ಹಾಕುವ ಕೆಲಸ ಮಾಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ.